ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ನಮಸ್ಕಾರ ಮೇಡಮ್, ತಮ್ಮ ಹೆಸರು ಮೇಡಮ್? ವನಿತಾ. ಓಕೆ ಮೇಡಮ್, ಯಾವ ಒಂದು ತಾಲೂಕು ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಮೇಡಮ್? ದೊಡ್ಡಗಟ್ಟಿಗಿನಬಿ ಕ್ಷೇತ್ರದಿಂದ ಆಯ್ಕೆಯಾಗಿದೆ. ಓಕೆ, ಈ ಸರಿ ಬಂದಂಥ ಒಟ್ಟು ಮತಗಳು ಎಷ್ಟಿತ್ತು ಮೇಡಮ್? 6200. ಓಕೆ, ಲೀಡಿಂಗ್ ವೋಟ್ ಸರ್? 325. ಓಕೆ ಸರ್, ಮೇಡಮ್ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರು? ಇಲ್ಲ, ರಾಜಕೀಯ ಬರೋಕ್ಕಿಂತ ಮುಂಚೆ ಹೌಸ್ ವೈಫ್. ಒಬ್ಬರು ಹೌಸ್ ವೈಫ್ ಆಗಿದ್ದವ್ರನ್ನ ರಾಜಕೀಯಕ್ಕೆ ತರೋದಕ್ಕೆ ನಿಮಗೆ ಒಲವು ಹೇಗಿತ್ತು ಸರ್? ನಾವು ಮೊದಲು ಇನ್ನಿಂದ ರಾಜಕೀಯದಲ್ಲಿ ಇದ್ರಲ್ಲ, ನಮ್ಮ ತಂದೆಯವರೆಲ್ಲ ಇನ್ನಿಂದ ರಾಜಕೀಯದಲ್ಲಿ ಇದ್ರಲ್ಲ, ಅದರಿಂದ ರಾಜಕೀಯ ಟೋಟಲಿ ರಾಜಕೀಯ ಫ್ಯಾಮಿಲಿ. ಓಕೆ ಸರ್, ಮೇಡಮ್ ಅವ್ರು ಅಂದರೆ ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಅಂದರೆ ಮಾರ್ಗದರ್ಶನ ನೀಡಿ ರಾಜಕೀಯದಲ್ಲಿ ಈ ಥರ ಮಾಡಬೇಕು ಅಂತ ಮಾರ್ಗದರ್ಶನ ನೀಡಿದಂಥ ಗುರುಗಳು ಅಂತ ಏನಾದರೂ ಇದ್ದಾರಾ? ಯಾರು ನಮ್ಮ ತಂದೆಯವರು, ನಾವು ಮೊದಲಿನ ರಾಜಕೀಯದಲ್ಲಿ ಹಾಂ. ಓಕೆ ಸರ್, ಇವಾಗ ಒಟ್ಟು ಟೋಟಲ್ ಮೂರುವರೆ ವರ್ಷ ಆಗಿದೆ ಅವಾಗಿದ್ದು. ನಿಮ್ಮ ಗ್ರಾಮ ಅಂದರೆ ನಿಮ್ಮ ವ್ಯಾಪ್ತಿಗೆ ಸೇರಿರುವಂಥ ಗ್ರಾಮಗಳ ಅಭಿವೃದ್ಧಿಗೆ ಏನೇನೋ ಕಾರ್ಯಕ್ರಮಗಳನ್ನ ಪೂರ್ಣಗೊಳಿಸಿದ್ದಾರೆ ಸರ್, ಕೆಲಸಗಳು, ಕಾಮಗಾರಿಗಳ ಕಾಮಗಾರಿಗಳು? ಅವು ಎಲ್ಲ ಊರು ವಿವರ ಕೊಡಬೇಕಾ ನಿಮಗೆ ಎಲ್ಲನೂ? ಹೇಳಿ, ನೀವು ಮಾಡಿಸಿರುವಂಥದ್ದು ಯಾವುದಾದ್ರು ಇದೆ ಅದನ್ನ ಹೇಳಿ. ಜಿನ್ನಾಗ ಗ್ರಾಮಕ್ಕೆ ಸೋಲಾರ್ ಲೈಟ್ ಒಂದು 2,20,000 ಒಂದು ಸೋಲಾರ್ ಲೈಟ್ ಹಾಕ್ಸಿದ್ದೀರಿ. ಮತ್ತು ಭಕ್ತಹಳ್ಳಿ ಗ್ರಾಮಕ್ಕೆ ಸೋಲಾರ್ ಲೈಟ್ ಹಾಕ್ಸಿದ್ದೀರಿ. ಟೀಚರ್ಸ್ ಲೇಔಟ್, ಹೊಸಕೋಟೆ ಟೌನ್ ಟೀಚರ್ಸ್ ಲೇಔಟಲ್ಲಿ 2,20,000 ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಕಣ್ಣೂರಹಳ್ಳಿಯಲ್ಲಿ ಅಂಗನವಾಡಿ ರಿಪೇರಿ ಮಾಡಿಸಿದ್ದಾರೆ. ಮತ್ತು ಸೋಲಾರ್ ಲೈಟ್ ಅಳವಡಿಸಿದ್ದಾರೆ. ಯತ್ನಹಳ್ಳಿ ಗ್ರಾಮದಲ್ಲಿ ಅಳವಡಿಸಿದ್ದಾರೆ ಸೋಲಾರ್ ದೀಪ. ಮತ್ತು ನಮ್ಮೂರಲ್ಲಿ ಅಂಗನವಾಡಿ ಇದು ರಿಪೇರಿ ಮಾಡಿಸಿದ್ದಾರೆ ನಮ್ಮ ಬಂದಿದ್ದ ಫಂಡಲ್ಲಿ, ಅನುದಾನದಲ್ಲಿ. ಒಟ್ಟು ಅಂದರೆ ನಿಮ್ಮ ವ್ಯಾಪ್ತಿಗೆ ಸೇರಿರುವಂಥ ಗ್ರಾಮಗಳು ಎಷ್ಟು ಸರ್? ನಮ್ಮ ವ್ಯಾಪ್ತಿಗೆ 11 ಗ್ರಾಮಗಳು ಸೇರಿದೆ. ಓಕೆ, ಒಟ್ಟಿಗೆ ಎಷ್ಟು ಬಡ್ಜೆಟಲ್ಲಿ ನೀವು ಪೂರ್ತಿ ಮಾಡಿದ್ದೀರಾ ಸರ್ ಕಾಮಗಾರಿ? ಒಟ್ಟ ಒಂದು ವರ್ಷಕ್ಕೆ 3,20,000 ತಾಲೂಕ್ ಪಂಚಾಯತಿ ಅನುದಾನ ಬರ್ತೈತೆ. ಇವಾಗ 4,20,000 ಬಂದೈತೆ ಈ ಸತಿ. ಮತ್ತು 13 ಫೈನಾನ್ಸು 3,25,000 ಬಂದೈತೆ. ಅದೆಲ್ಲ ಕಾಮಗಾರಿ ಪೂರ್ಣ ಮಾಡಿದ್ದೀವಿ. ಓಕೆ ಸರ್, ಮುಂದೆ ಇನ್ನೂ ಒಂದೂವರೆ ವರ್ಷ ಇದೆ. ಸೊ ಆ ಅವಧಿಯಲ್ಲಿ ನಿಮ್ಮ ವ್ಯಾಪ್ತಿಗೆ ಸೇರಿರುವಂಥ ಗ್ರಾಮಗಳ ಅಭಿವೃದ್ಧಿಗೆ ಏನೇನು ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ಮತ್ತು ನಮ್ಮ ಗ್ರಾಮದಲ್ಲಿ, ಜಿನ್ನಾಳ ಗ್ರಾಮದಲ್ಲಿ ಇವಾಗ ಆಲ್ರೆಡಿ ಹೊಸ 2012-13 ಕಾಮಗಾರಿಗಳು ಮತ್ತು ನಡೀತೈತೆ. ಇವಾಗ 7 ಲಕ್ಷ ರೂಪಾಯಿ ಕಾಮಗಾರಿ ಜಿನ್ನಾಳ ಗ್ರಾಮದಲ್ಲಿ ನಡೀತೈತೆ ಇವಾಗ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ. ಇವಾಗ ನಡೀತದಲ್ಲ, ಮುಂದೆ ಯೋಜನೆಗಳು ಹಾಕೊಂಡಿರೋದು ಸರ್, ಇನ್ನು ಏನೇನು ಮಾಡಬೇಕು ಅಂತ ಕನ್ಸ್ಕೊಂಡು ಕಟ್ಕೊಂಡಿದ್ದೀರಾ? ಮುಂದೆ ಅನುದಾನ ಸರ್ಕಾರ ಯಾವ ಥರ ಅನುದಾನ ಕೊಡ್ತದೆ ಆ ಥರದ ಅನುದಾನದಲ್ಲಿ ಯೋಜನೆ ರೆಡಿ ಮಾಡಿ ಕೆಲಸ ಮಾಡ್ತೀರಿ ಅಂತ. ಓಕೆ ಮೇಡಮ್, ನೀವು ಒಬ್ಬರು ಹೌಸ್ ವೈಫ್ ಆಗಿರುವಂಥ ಇವಾಗ ರಾಜಕೀಯ ವ್ಯಕ್ತಿ ಆಗಿದ್ದೀರಾ, ಹೇಗೆ ಅನ್ನಿಸ್ತಿದೆ ಮೇಡಮ್ ಜೀವನ ನಿಮಗೆ? ಮೊದಲು ಯಾವ ರೀತಿ ಇತ್ತು ಈಗಲೂ ಹಾಗೆ, ಅಂದರೆ ಎರಡು ಈಕ್ವಲ್ ಅಂತ ಹೇಳ್ತಿದ್ದೀವಿ. ಎರಡು ಅಂದರೆ ರಾಜಕಾರಣದಲ್ಲೂ ಅದೇ ಥರ ಇದೆ ಅಂತ. ಅಂದರೆ ಜನಗಳು ನಿಮಗೆ ಜನಗಳಿಗೆ ಯಾವ ರೀತಿ ಸ್ಪಂದಿಸ್ತೀರಾ ಮೇಡಮ್ ನೀವು? ಇವಾಗ ಏನಾದರೂ ಪ್ರಾಬ್ಲಮ್ ಕೇಳ್ತಾರೆ ಬಂದು, ಅವಾಗ ಅವ್ರಿಗೆ ಯಾವ ರೀತಿ? ಮೊದಲಿಂದ ಇದು ನಮ್ಮನೆ ರಾಜಕೀಯ ಆಗಿರೋದ್ರಿಂದ ಮೊದಲು ಹೇಗೆ ಜನಗಳು ಬಂದು ಇದು ಮಾಡ್ತಾ ಇದ್ರು, ಈಗಲೂ ಹಾಗೆ ಬರ್ತಾರೆ. ನಮ್ಮನೇಲಿ ಈಗೂ ಅದೇ ರೀತಿ ಸ್ಪಂದಿಸ್ತಾರೆ. ಓಕೆ ಸರ್, ಇವಾಗ ನಿಮ್ಮ ಟೋಟಲ್ 11 ಗ್ರಾಮಗಳು ಸೇರಿರೋ ಅಂತ ಹೇಳಿದ್ರಲ್ವಾ, ಅಷ್ಟು ಗ್ರಾಮದಲ್ಲಿ ಪ್ರಾಬ್ಲಮ್ ಇರೋಂಥ ವ್ಯಕ್ತಿಗಳು ನಿಮಗೆ ಬಂದು ಯಾವ ಪ್ರಾಬ್ಲಮ್ಗಳನ್ನ ಹೇಳ್ತಾರೆ ಸರ್? ಜಾಸ್ತಿ ಪ್ರಾಬ್ಲಮ್ಗಳು ತಂದು ಹೇಳುವಂಥದ್ದು ಅಲ್ಲ, ಇವಾಗ ಆಲ್ರೆಡಿ ಇರ್ತದೆ ಪ್ರಾಬ್ಲಮ್ಮು. ಒಂದೊಂದೂರಲ್ಲಿ ನೀರಿನ ಸಮಸ್ಯೆ ಇರುತ್ತೆ, ಒಂದೊಂದೂರಲ್ಲಿ ಚರಂಡಿ ರಸ್ತೆ ಸಮಸ್ಯೆಗಳಿರ್ತವೆ. ಅವೆಲ್ಲ ಬಂದು ಹೇಳ್ತಾರೆ. ಒಂದೊಂದೇ ನಮ್ಮ ಅನುದಾನದಲ್ಲಿ ಎಷ್ಟಾಗ್ತದೆ ಅಷ್ಟು ಸಾಲ್ವ್ ಮಾಡ್ತಾ ಇರ್ತೀವಿ ನಾವು. ಅಂದರೆ ಯಾವುದು ಮ್ಯಾಕ್ಸಿಮಮ್ ಯಾವುದಿದೆ ಸರ್ ಪ್ರಾಬ್ಲಮ್? ನೀರಿನ ಸಮಸ್ಯೆ ಐತೆ. ನೀರಿನ ಸಮಸ್ಯೆ ಇದೆ ಸ್ವಲ್ಪ ಎಲ್ಲ ಊರಲ್ಲೆಲ್ಲ ಒಂದು 2-3 ಊರಲ್ಲಿ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಇದೆ. 2-3 ಹಳ್ಳಿ ಮಾತ್ರ ನೀರಿನ ಸಮಸ್ಯೆ ಇದೆ, ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಇದೆ ಸರ್. ಇದು ರೋಡ್ ವ್ಯವಸ್ಥೆ ಇರ್ಬೋದು, ಆ ಥರದ್ದೆಲ್ಲ ರೋಡ್ ವ್ಯವಸ್ಥೆ ಎಲ್ಲ ಕ್ಲೀನಾಗಿ ಐತೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ರೋಡೆಲ್ಲ ನಮ್ಮ MLA ಅವರು MTB ನಾಗರಾಜ್ ಅವರು ಆದಮೇಲೆ ಸುವರ್ಣ ಗ್ರಾಮ ಅವು ಎಲ್ಲ ಮಾಡಿಸಿ ರೋಡೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ಹೇಳ್ತಾರೆ ಸರ್? ಸಫಲತೆಯಿಂದ ಎಲ್ಲ ಸಫಲತೆಯಿಂದ ಇದ್ದಾರೆ. ಮೂಲಭೂತ ಸೌಕರ್ಯಗಳೆಲ್ಲ ಸಿಕ್ಕಿದೆ. ಓಕೆ ಸರ್, ಇವಾಗ ನಿಮ್ಮನ್ನ ಅಂದರೆ ಪ್ರತಿ ಸರಿನೂ ನಿಮ್ಮ ಮತದಾರ ಅಂದರೆ ನಿಮ್ಮ ವ್ಯಾಪ್ತಿಗೆ ಸೇರುವಂಥ ಮತದಾರರು ಗೆಲ್ಲಿಸಿ ನಿಮ್ಮನ್ನ ರಾಜಕೀಯ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಒಂದ್ಸರಿನೂ ಮಿಸ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಅವರು ನಮ್ಮ ಮತಕ್ಕೆ ಗೆಲ್ಲಿಸಿದ್ದಾರೆ, ಅವ್ರ ಕೃತಜ್ಞತೆಗಳನ್ನ ಸಲ್ಲಿಸ್ತಿದ್ದೀರಾ. ಓಕೆ ಸರ್, ಇದೇ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು.